ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಮಾತಾಡಬೇಡಿ. ಏನಾಯ್ತು ಇವಾಗ? ಏನಾಗ್ತಾ ಇದೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ ರಾಮ. 25 ವರ್ಷ ಆಗೋಯ್ತು. ಅಣ್ಣ ಅತ್ತಿಗೆ ಈಗ್ಲೂ ದಿನ ಕನ್ಸಲ್ ಬರ್ತಾರೆ ಕಣ. ಯಾಕೋ ಹಿಂಗಿದೆಯಲ್ಲೇ ಅಂತ ಕೇಳ್ತಾರೆ. ಅವರಿಗೆ ಉತ್ತರ ಕೊಡಕ್ಕಾಗದೆ ತತ್ತರಿಸೋಗ್ತಾ ಇದ್ದೀನಿ ನಾನು. ಏನು ಅಂತ ಹೇಳಿ ರಾಮ? ನಾನೊಬ್ಬ ಲೂಸರ್ ಅಂತ ಹೇಳ? ಸತ್ಯ ಗೊತ್ತಿದ್ರು ಅಸತ್ಯವಾಗಿ ಉಳಿದಿರೋ ನತದೃಷ್ಟ ನಾನು. ಅದನ್ನೇ ಅವ್ರ ಹತ್ರ ಹೇಳ. ಇವ್ ಮತ್ತೆ ಯಾಕೆ ಇಲ್ಲಿಗೆ ಬಂದ? ಕುಡ್ದು ಕುಡ್ದು ಹುಚ್ಚುಚ್ಚಾಗಿ ಮಾತಾಡ್ತಾನೆ. ಈ ರಾಮ ಕೆಲ್ಸವಿಲ್ದೆ ಅದನ್ನೆಲ್ಲ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದಾನೆ. ಚಿಕ್ಕಪ್ಪ ಯಾವ ಸತ್ಯ? ಇದೇ ರಾಮ, ದೊಡ್ಡದೊಂದು ಸತ್ಯ ಕೂತೋಗಿದೆ. ಅದನ್ನ ಆಚೆ ತೆಗೆದು ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಯಾಕಾಯ್ತಿಗೆ ನೀವು ಇಷ್ಟೊಂದು ಟೆನ್ಷನ್ ಆಗ್ಬಿಟ್ರಿ? ಇಷ್ಟು ಕುಡಿತಾ ಇದ್ರೆ ಟೆನ್ಷನ್ ಆಗದೆ ಇರುತ್ತೆ ಅಪ್ಪು. ಕುಡ್ತಾ ಸಾಕು ಅಂತ ಹೇಳು ಅಪ್ಪು. ಅಪ್ರೂಪಕ್ಕೆ ಮನೆಗೆ ಬಂದಿದ್ದಾನೆ, ಕುಡಿಯೋದು ಬಿಟ್ಟು ಆರಾಮಾಗಿ ಇರೋದಕ್ಕೆ ಹೇಳು. ಯಾಕೆ ಬರ್ಗವಿ ಅತ್ತಿಗೆ? ನಾನು ಕೊಡಿದ್ರೆ ನಿಮಗೇನು ಕಷ್ಟ? ಇದು ನನ್ನ ಮೇಲಿರೋ ಕಾಳಜಿನ ಅಥವಾ ಭಯನ? ಅತ್ತಿಗೆಮ್ಮ ಒಂದು ನಿಮಿಷ. ಯಾಕೆ ಅತ್ತಿಗೆಮ್ಮ ಕುಡುಕರು ಕಂಠಮಠ ಕುಡಿದು ಒಳಗಡೆ ಇರೋದೇನಾದ್ರು ಹೊರಗಡೆ ಹಾಕಿ ನಿಮ್ಮನ್ನ ಕಷ್ಟಕ್ಕೆ ಸಿಗಾಕಿಸ್ಬಿಡ್ತಾರೆ ಅಂತ ಭಯನ? ಸತ್ಯ ಏನೋ? ಕುಡ್ದಿದ್ ಸಾಕು, ತೆಪ್ಪಗೋಗಿ ಮಲ್ಕೋ ಈಗ. ಚಿಕ್ಕಪ್ಪ ನಿಮ್ಮೆಲ್ಲ ಮಾತು ನಾನು ಕೇಳ್ತೀನಿ. ಈಗ ಸ್ವಲ್ಪ ಕುಡ್ದಿದ್ದೀರಾ, ಆರಾಮಾಗಿ ರೆಸ್ಟ್ ಮಾಡಿ. ಏನಾಯ್ತು ಚಿಕ್ಕಪ್ಪ ಅಂತ ಕೇಳ್ಕೊಂಬರೋದು ನೀನೆ. ಏನಾಯ್ತು ಅಂತ ಹೇಳಕ್ ಬಂದ್ರೆ ತಡೆಯೋದು ನೀನೆ. ನೋಡಿ, ಅದಕ್ಕೆ ನಾನು ಹಿಂಗಾಗ್ಬಿಟ್ಟಿದ್ದೀನಿ. ನನ್ನ ಮಾತು ಯಾರು ಕಿವಿನ ಕೊಡಲ್ಲ ಇಲ್ಲಿ. ಎಲ್ಲ ಕೇಳ್ತೀನಿ ಚಿಕ್ಕಪ್ಪ, ಆದರೆ ಈಗ ಕುಡ್ದಿದ್ದು ಸಾಕು, ಕೊಡಿ. ಓ ಮೈ ಗಾಡ್, ಸೀತಾ ಇಲ್ಲಿ ನೋಡೆ. ಇದೆಷ್ಟು ಹಳೇದಿರ್ಬೋದಲ್ವಾ? ಲುಕ್ ಸೋ ಆಂಟಿಕ್. ಬಹುಶಃ ಇದು ಭಾರ್ಗವಿ ಅತ್ತೆದು ಅನ್ಸತ್ತೆ. ಅಲ್ಲ ಸೀತಾ, ಇದು ವಾಣಿ ಅಕ್ಕಂದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.